2019 NMS ಕ್ವಶನ್ ಪೇಪರ್ ಅಲ್ಲಿ 4 ಡೈಸ್ ಮೇಲೆ ಕ್ವಶನ್ಸ್ ಕೇಳಿದ್ರು. ಸೊ ಆ NMS ಕ್ವಶನ್ ಪೇಪರ್ ಅಲ್ಲಿ ಇದ್ದ ಕ್ವಶನ್ಸ್ ನ ಈಗ ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಓಕೆ, ಈಗ ಮೊದಲ ಪ್ರಶ್ನೆ ಇಲ್ಲಿ ನೋಡ್ರಿ. ದ ಪೇಸ್ ಅಪೋಸಿಟ್ ಟು ಬಿ ಈಸ್, ಅಂದ್ರೆ ಬಿ ಗೆ ವಿರುದ್ಧವಾದ ಮುಖ ಯಾವುದು ಅಂತ ಹೇಳಿ ಕೇಳ್ಯಾರ. ಸೊ ಒಂದಕ್ಕೊಂದು ಯಾವ ಅಪೋಸಿಟ್ ಅದಾವ ನೋಡ್ಬೇಕು. ಓಕೆ, ಇಲ್ಲಿ ಕಂಟಿನ್ಯೂಸ್ ಇವ್ 3 ಅದಾವ ಅಂದ್ರೆ ಸಿ ಗೆ ಎಫ್ ಅಪೋಸಿಟ್ ಇರುತ್ತೆ, ಹೌದು. ನೆಕ್ಸ್ಟ್ ಎ ಗೆ ಡಿ ಅಪೋಸಿಟ್ ಇರುತ್ತೆ, ನೆಕ್ಸ್ಟ್ ಬಿ ಗೆ ಇ ಅಪೋಸಿಟ್ ಇರುತ್ತೆ, ಹೌದು. ಸೊ ಕಂಟಿನ್ಯೂಸ್ 3 ಇದ್ದು ಅಂದ್ರ ಆ ಒಂದು ಮತ್ತು ಮೂರನೇ ಒಂದಕ್ಕೊಂದು ಅಪೋಸಿಟ್ ಇರ್ತಾವ, ಅಂದ್ರೆ ಸಿ ಗೆ ಎಫ್ ಅಪೋಸಿಟ್ ಅದ, ಹೌದು. ಸಿ ಅಪೋಸಿಟ್ ಟು ಎಫ್. ಓಕೆ, ನೆಕ್ಸ್ಟ್ ಇಲ್ಲಿ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಸರ್. ಇಲ್ಲಿ ಕಂಟಿನ್ಯೂಸ್ ಅದಾವ್ರಿ, ಇವ್ ಯಾವ ತರ ಕನ್ಸಿಡರ್ ಮಾಡ್ಬೇಕ್ರಿ? ಏನ್ ಬಿ ಗೆ ಇ ಕನ್ಸಿಡರ್ ಮಾಡಬಹುದಾ, ಏನ್ ಎ ಗೆ ಇ ಕನ್ಸಿಡರ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋದನ್ನ ಕನ್ಫ್ಯೂಷನ್ ಆಗುತ್ತೆ, ಹೌದು. ಅವಾಗ ಇಲ್ಲಿ ನೋಡಿ, ಈಗ ಬಿ ಗೆ ಡಿ ನಾವು ಮಾಡಕ್ ಬರಲ್ಲ, ಯಾಕಂದ್ರೆ ಬಿ ಮತ್ತು ಡಿ ಈ ಶೃಂಗಗಳು ಇಲ್ಲಿ ಕೂಡ ಒಂದಕ್ಕೊಂದು, ಹೌದು. ಇಲ್ಲಿ ನೋಡ್ರಿ ಸರಿ, ಇಲ್ಲಿ ಕಂಟಿನ್ಯೂಸ್ ಇಲ್ಲ ಮತ್ತು ಒಂದ್ ಬಿಟ್ಟು ಒಂದು ಇಲ್ಲ, ಯಾವ ತರ ಕನ್ಸಿಡರ್ ಮಾಡ್ಬೇಕಂದಾಗ ಇಲ್ಲಿ ಬಿ ಮತ್ತು ಡಿ ಕನ್ಸಿಡರ್ ಮಾಡಕ್ ಬರಲ್ಲ, ಯಾಕಂದ್ರೆ ಅದ್ರ ಶೃಂಗಗಳು ಮತ್ತು ಇವು ಅಂಚುಗಳು ಒಂದಕ್ಕೊಂದು ಟಚ್ ಆಗಿದ್ದು ಅಂದ್ರೆ ಅವ ಅಪೋಸಿಟ್ ಇರೋದಿಲ್ಲ. ಸೊ ಡಿ ಬಿಟ್ಟು ಬಿ ಗೆ ಇನ್ನೊಂದ್ ಯಾವ್ದದ, ಏನೂ ಆಗೋದಿಲ್ಲ, ಏನು ಇಲ್ಲಿ ಟಚ್ ಆಗಿದೆ. ಸೊ ಟಚ್ ಆಗದೆ ಇರೋದು ಯಾವ್ದದ, ಬಿ ಗೆ ಇ ಮಾತ್ರ ಅದ. ಸೊ ಬಿ ಅಪೋಸಿಟ್ ಟು ಇ. ಓಕೆ, ಅದೇ ರೀತಿ ಉಳಿದಿರೋ ಎರಡು ಯಾವ, ಎ ಮತ್ತು ಡಿ ಅದ, ಎ ಅಪೋಸಿಟ್ ಟು ಡಿ. ಓಕೆ, ಸೊ ಅವ್ರ ಕ್ವಶನ್ ಅಲ್ಲಿ ಬಿ ಗೆ ವಿರುದ್ಧವಾದ ಮುಖ ಕೇಳ್ಯಾರ, ಅಂದ್ರೆ ಬಿ ಗೆ ಯಾವ್ದು ವಿರುದ್ಧ ಅದ, ಇ ಅದ. ಸೊ ಆಪ್ಷನ್ ಫೋರ್ತ್ ಆಪ್ಷನ್ ಇ ಸರಿಯಾದ ಉತ್ತರ. ಓಕೆ, ಈ ಕ್ವಶನ್ ಅಲ್ಲಿ ದ ಅಪೋಸಿಟ್ ಫೇಸಸ್ ಆರ್, ಪರಸ್ಪರ ವಿರುದ್ಧವಾದ ಮುಖಗಳು ಕೇಳ್ಯಾರ. ಓಕೆ, ಇಲ್ಲಿ ನೋಡಿ ಒಂದು ಮತ್ತು ಆಪ್ಷನ್ಸ್ ಯಾವ ತರ ಅದಾವ, 4 2 ಅದ, 3 5 ಅದ. ಇಲ್ಲಿ ನೋಡಿ 4 2 ಆಗೋದಿಲ್ಲ, ಯಾಕಂದ್ರ 4 ಮತ್ತು 2 ಏನದಾವ, ಇಲ್ಲಿ 4 2 ಶೃಂಗಗಳು ಟಚ್ ಆಗ್ಯಾವ. ಸೊ ಶೃಂಗಗಳು ಟಚ್ ಆಗಿದ್ದು ಅಂದ್ರೆ ಅವ ಒಂದಕ್ಕೊಂದು ಅಪೋಸಿಟ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ 3 ಮತ್ತು 5 ಬನ್ನಿ. 3 ಮತ್ತು 5 ಇಲ್ಲಿ ಒಂದಕ್ಕೊಂದು ಶೃಂಗಗಳು ಟಚ್ ಆಗ್ಯಾವ. ಓಕೆ, ಇಲ್ಲಿ ಟಚ್ ಆಗ್ಯಾವ ನೋಡ್ರಿ ಒಂದಕ್ಕೊಂದು. ಸೊ ಇವು ಆಗೋದಿಲ್ಲ. ನೆಕ್ಸ್ಟ್ ಬರೋ ಆಪ್ಷನ್ ಯಾವ್ದಂದ್ರ 1 ಮತ್ತು 4 ಬರುತ್ತೆ. ಓಕೆ, ಸೊ 1 ಮತ್ತು 4 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. When the below mentioned unfolded cube is completed, which of the option displays correct number on the pages? ಕೊಟ್ಟಿರುವ ಪ್ರಶ್ನಾ ಚಿತ್ರವನ್ನು ಒಂದು ಘನಾಕೃತಿಯಲ್ಲಿ ಮಡಿಸಿದಾಗ ಯಾವ ಘನವು ಉಂಟಾಗುತ್ತದೆ ಎಂಬುದನ್ನು ಕೊಟ್ಟಿರುವ ಪರ್ಯಾಯಗಳಿಂದ ಗುರುತಿಸಿ. ಓಕೆ, ಇಲ್ಲಿ ನೋಡಿ, ಅಂದ್ರೆ ನಾವು ಮೊದಲ ಯಾವ ಯಾವ ಅಪೋಸಿಟ್ ಫೇಸಸ್ ಬರ್ತಾವ ಅನ್ನೋದನ್ನ ನಮ್ಗೆ ಗೊತ್ತಾದ್ರೆ ನಾವು ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ 1ನೇ ಮತ್ತು 3ನೇ ಮುಖಗಳು ಒಂದಕ್ಕೊಂದು ಅಪೋಸಿಟ್ ಆಗ್ತಾವ, 1 and 3. ಓಕೆ, ನೆಕ್ಸ್ಟ್ 2 ಮತ್ತು 4 ಒಂದಕ್ಕೊಂದು ಅಪೋಸಿಟ್ ಆಗ್ತಾವ, 2 and 4. ಓಕೆ, ನೆಕ್ಸ್ಟ್ ಉಳಿದಿರೋ ಎರಡವ 5 and 6 ಒಂದಕ್ಕೊಂದು ಅಪೋಸಿಟ್ ಆಗ್ತಾವ, ಹೌದು. 5 ಮತ್ತು 6. ಓಕೆ, ಈಗ ಫಸ್ಟ್ ಆಪ್ಷನ್ ನೋಡಿ, 1 4 6 ಅದ. ನೆಕ್ಸ್ಟ್ 1 6 5 ಅದ, 3 1 6 ಅದ, 3 4 2 ಅದ. ಆಪ್ಷನ್ ಎ ಬರುತ್ತ. ಏನಕ್ಕಂದ್ರೆ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಕರೆಕ್ಟ್ ಬರುತ್ತೆ. ಇಲ್ಲಿ ಆಪ್ಷನ್ 4 ಏನಕ್ಕೆ ಆಗೋದಿಲ್ಲ ಅಂದ್ರ ಇಲ್ಲಿ 2 and 4 ಅಪೋಸಿಟ್ ಫೇಸಸ್ ಅದ, ಹೌದು. 2 and 4 ಅಪೋಸಿಟ್ ಫೇಸಸ್ ಇದ್ರ ಒಂದೇ ದಾಳದಲ್ಲಿ ಅವು ಕಾಣಲ್ಲ. ಓಕೆ, ಇಲ್ಲಿ 2 and 4 ಇಲ್ಲಿ ತೋರ್ಸ್ಯಾರ ಅಂದ್ರೆ ಈ ದಾಳ ತಪ್ಪು, ಯಾಕಂದ್ರೆ 2 and 4 ಅಪೋಸಿಟ್ ಅದಾವ. ಎಟ್ ಎ ಟೈಮ್ 2 and 4 ಕಾಣೋದಿಲ್ಲ. ಓಕೆ, ನೆಕ್ಸ್ಟ್ 3ನೇ ಆಪ್ಷನ್ ಬನ್ನಿ. 3ನೇ ಆಪ್ಷನ್ ಒಳಗ ಏನ್ ಕೊಟ್ಟಾರು, 1 and 3 ಕೊಟ್ಟಾರ. 1 and 3 ಆಕ್ಚುಲಿ ಅಪೋಸಿಟ್ ಅದಾವ. ಇಲ್ಲಿ ಏನ್ ಕೊಟ್ಟಾರ, ಇವ್ರ ಪಾರ್ಶ್ವ ಮುಖಗಳಾಗಿ ಕೊಟ್ಟಾರ. ಸೊ ಇದು ಆಪ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬನ್ನಿ. ಸೆಕೆಂಡ್ ಆಪ್ಷನ್ ಒಳಗೆ ಏನ್ ಮಾಡ್ಯಾರು, 5 and 6 ಕೊಟ್ಟಾರ. 5 and 6 ಇಲ್ಲಿ ಪಾರ್ಶ್ವ ಮುಖಗಳು ಮತ್ತು ಶೃಂಗ ಮತ್ತು ಅಂಚನ್ನ ಒಂದಕ್ಕೊಂದು ಟಚ್ ಆಗ್ಯಾವ, ಸೊ ಅಂಟಿಕೊಂಡಾವ. ಆದ್ದರಿಂದ ಇದು ಆಗೋದಿಲ್ಲ. ಸೊ ಅಭಿಮುಖ ಭಾವ ಅಂದ್ರೆ ಏನ, ಒಂದಕ್ಕೊಂದು ಅಪೋಸಿಟ್ ಇರ್ಬೇಕು, ಶೃಂಗಗಳು ಟಚ್ ಆಗಿರ್ಬಾರ್ದು, ಅಂಚುಗಳನ್ನು ಟಚ್ ಬಾರ್ದು. ಆ ತರ ಇರೋ ಆಪ್ಷನ್ ಯಾವ್ದದ, ಆಪ್ಷನ್ 1 ಮಾತ್ರ ಅದ. ಇಲ್ಲಿ ಯಾವುದೇ ಅಭಿಮುಖ ಭಾವಗಳು ಕಾಣಿಲ್ಲ. ಸೊ ಆದ್ದರಿಂದ ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. A dice is thrown 4 times and its 4 positions are given below.
What number will come on the page that is opposite to the page having 2 on it? Okay. ಒಂದು ದಾಳವನ್ನು 4 ಬಾರಿ ಎಸೆಯಲಾಗಿದೆ ಮತ್ತು ಅದರ 4 ಸ್ಥಾನಗಳನ್ನು ತೋರಿಸಲಾಗಿದೆ. ಅದರಿಂದ ಎರಡಕ್ಕೆ ಅಭಿಮುಖವಾದ ಮುಖವನ್ನು ಪರ್ಯಾಯಗಳಿಂದ ಕಂಡುಹಿಡಿಯಿರಿ. ಓಕೆ, ಈಸಿ ಅದ ನೋಡ್ರಿ ಕ್ವಶನ್. ಸೊ ಎರಡು ಇಲ್ಲದ. ಓಕೆ, ನೆಕ್ಸ್ಟ್ ಇದು ಮತ್ತು ಈ ಎರಡು ಚಿತ್ರಗಳಲ್ಲಿ ಕಾಮನ್ ಏನದ? ಒಂದದ. ಸೊ ಒಂದರಿಂದ ಸ್ಟಾರ್ಟ್ ಮಾಡೋಣ. ಒಂದರಿಂದ ಎರಡು, ಎರಡರಿಂದ ನಾಲ್ಕು. ಸೊ 1 2 4 ಬರುತ್ತಾ? ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಬರೆಯೋಣ. ನೆಕ್ಸ್ಟ್ ಇಲ್ಲಿ 1ರಿಂದ 5, 5ರಿಂದ 4. ಹೌದು. ಸೊ ಇದು ಮಾಡೋ ಅವಶ್ಯಕತೆ ಇಲ್ಲ. ನಾವು ಏನಕ್ಕೆ ರೀ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ರೀ ಒಂದ್ ರೂಲ್ ಏನ್ ಹೇಳುತ್ತಾ, ಇಲ್ಲಿ ಎರಡು ದಾವಗಳಲ್ಲಿ ಎರಡು ಮುಖಗಳು ಸಾಮಾನ್ಯವಾಗಿದ್ದಾಗ, ಇಫ್ ಟೂ ಫೇಸಸ್ ಆರ್ ಕಾಮನ್, ಎರಡು ಮುಖಗಳು ಕಾಮನ್ ಇದ್ದು ಅಂದ್ರ ಮೂರನೇ ಮುಖಗಳು ಒಂದಕ್ಕೊಂದು ಅಪೋಸಿಟ್ ಇರ್ತಾವ. ಸೊ ಇಲ್ಲಿ ಇವ್ ಎರಡು ದಾವಗಳನ್ನ ಕನ್ಸಿಡರ್ ಮಾಡ್ರಿ. ಇಲ್ಲಿ 1 4 ಅದ, ನೆಕ್ಸ್ಟ್ ಇಲ್ಲಿ 1 4 ಅದ. ಸೊ ಈಗ ಮೂರನೇ ಮುಖಗಳು ಏನಾಗಿರ್ತಾವ? ಒಂದಕ್ಕೊಂದು ಅಭಿಮುಖವಾಗಿರ್ತಾವ. ಹೌದು. ಸೊ ಇವೆರಡು ಒಂದಕ್ಕೊಂದು ಅಪೋಸಿಟ್ ಆಗಿರ್ತಾವ. ಸೊ ಕೊಟ್ಟಿರೋ ಆಪ್ಷನ್ ಅಲ್ಲಿ ಎರಡಕ್ಕೆ ಅಪೋಸಿಟ್ ಇರುವ ಮುಖಗಳು ಯಾವುವು? 5. ಆಪ್ಷನ್ 3 5. ಓಕೆ, ಸರಿಯಾದ ಉತ್ತರ ಆಪ್ಷನ್ 3 5 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ಈಸ್ 3 different positions of dice are shown below. The number opposite to 4 is. ಈ ಕೆಳಗೆ ಒಂದೇ ದಾಳದ 3 ವಿವಿಧ ಮುಖಗಳನ್ನು ತೋರಿಸಲಾಗಿದೆ. ಮುಖ 4 ಇರುವ ಸಂಖ್ಯೆಗೆ ಅಭಿಮುಖ ಸಂಖ್ಯೆ ಯಾವುದು? 4 ಇರುವುದೆಲ್ಲಿ? 4 ಇಲ್ಲದ. ಸೊ ಈ ಎರಡು ಚಿತ್ರಗಳು ನೋಡಿ. ಎರಡು ಚಿತ್ರಗಳಲ್ಲಿ ಇಲ್ಲಿ 1 6 ಅದ, ನೆಕ್ಸ್ಟ್ ಇಲ್ಲಿ 1 6 ಅದ. ಸೊ ಇಲ್ಲಿ ಎರಡು ಚಿತ್ರಗಳಲ್ಲಿ ಎರಡು ಸ್ಥಿತಿಗಳಲ್ಲಿ ಎರಡು ಮುಖಗಳು ಸಾಮಾನ್ಯವಾಗಿದ್ದಾಗ ಮೂರನೇ ಮುಖಗಳು ಏನಾಗಿರ್ತವೆ? ಒಂದಕ್ಕೊಂದು ಅಭಿಮುಖವಾಗಿರುತ್ತದೆ. ಸೊ 4ಕ್ಕೆ ಅಭಿಮುಖ ಅಥವಾ ಅಪೋಸಿಟ್ ಇರುವುದು ಯಾವುದು? 5. ಸೊ ಆಪ್ಷನ್ ಡಿ 5 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಓಕೆ, different positions of a dice are shown below. The number opposite to 3 on the basis of position is. ಈ ಕೆಳಗೆ ಒಂದೇ ದಾಳದ 3 ಮುಖಗಳನ್ನು ತೋರಿಸಲಾಗಿದೆ. ಮುಖ 3ಕ್ಕೆ ಅಭಿಮುಖವಾದ ಸಂಖ್ಯೆ ಕೇಳ್ಯಾರ. ಓಕೆ, 3ಕ್ಕೆ ಅಭಿಮುಖವಾದ ಸಂಖ್ಯೆಯನ್ನು ನೋಡ್ಬೇಕು ನಾವೀಗ. ಸೊ ಇಲ್ಲಿ 3 ಅದ, ಇಲ್ಲಿ 3 ಅದ, ಯಾವ್ದಾದ್ರು ಒಂದ್ ಕನ್ಸಿಡರ್ ಮಾಡ್ಬೋದು ನಾವು. ಓಕೆ, ಇಲ್ಲಿ ಈ ಫಸ್ಟ್ 2 ಡೈಸ್ ಕನ್ಸಿಡರ್ ಮಾಡೋಣ ಫಸ್ಟ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಎರಡೂದ್ರಲ್ಲಿ ಕಾಮನ್ ಸಂಖ್ಯೆ ಯಾವ್ದದ? ಕಾಮನ್ ಸಂಖ್ಯೆ 6 ಅದ. ಹೌದು. ಕಾಮನ್ ಸಂಖ್ಯೆ 6 ಇದ್ದಾಗ 6ರಿಂದ ಸ್ಟಾರ್ಟ್ ಮಾಡ್ಬೇಕು. 6ರಿಂದ 3, 3ರಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗ್ಬೇಕು. 3ರಿಂದ 5. ಸೊ 6 3 5 ಆಗುತ್ತಾ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 6ರಿಂದ 4, 4ರಿಂದ 1. ಸೊ 6 4. ಸೊ ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ ಸಂಖ್ಯೆಗಳು ಒಂದಕ್ಕೊಂದು ಅಪೋಸಿಟ್ ಆಗಿರ್ತಾವ. ಸೊ ಅಲ್ಲಿ ಕೇಳಿದ್ಯಾವ್ದು? 3ಕ್ಕೆ ಕೇಳಾರು. ಸೊ 3ಕ್ಕೆ ಅಪೋಸಿಟ್ ಇರುವುದು ಯಾವುದು? ಇಲ್ಲಿ 4 ಅದ. ಸೊ ಆಪ್ಷನ್ ಸಿ 4 ಸರಿಯಾದ ಉತ್ತರ. ಅರ್ಥ ಆಯ್ತು? ನೆಕ್ಸ್ಟ್ ಕ್ವೆಶ್ಚನ್. The number lies opposite to the page having 4 when the figure is folded form a cube is. ಚಿತ್ರದಲ್ಲಿರುವಂತೆ ಒಂದು ಕಾಗದದ ಹಾಳೆಯನ್ನು ಮಡಿಸಿದಾಗ ಘನಾಕೃತಿ ಉಂಟಾಗುತ್ತದೆ. ಆಗ ಮುಖ 4ಕ್ಕೆ ಅಭಿಮುಖ ಸಂಖ್ಯೆ. ಸೊ 4ಕ್ಕೆ ಅಪೋಸಿಟ್ ಯಾವ್ದು ಬರುತ್ತೆ? ಇಲ್ಲೇ ನೋಡ್ರಿ, ಇಲ್ಲಿ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ನೋಡ್ರಿ ನಮಗ್. ಆದ್ರೆ ಒಂದ್ ಬಿಟ್ಟು ಒಂದ್ ಯಾವ್ದದ? 2 ಅದ. ಸೊ 4ಕ್ಕೆ ಅಪೋಸಿಟ್ ಇರುವುದು ಯಾವ್ದು? ಆಪ್ಷನ್ ಡಿ 2. ಓಕೆ, ಮುಂದಿನ ಪ್ರಶ್ನೆ. A sheet of paper as shown in the figure is folded to form a cube. Select the correct pair of opposite faces from 4 alternatives given below. ಚಿತ್ರದಲ್ಲಿ ಒಂದು ಕಾಗದದ ಹಾಳೆಯನ್ನು ಮಡಿಸಿದಾಗ ಘನಾಕೃತಿ ಉಂಟಾಗುತ್ತದೆ. ಚಿತ್ರದಲ್ಲಿರುವಂತೆ ಒಂದು ಕಾಗದದ ಹಾಳೆಯನ್ನು ಮಡಿಸಿದಾಗ ಘನಾಕೃತಿ ಉಂಟಾಗುತ್ತದೆ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಅಭಿಮುಖ ಜೋಡಿಗಳು. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಇಲ್ಲಿ ಕರೆಕ್ಟ್ ಅಪೋಸಿಟ್ ಇರೋ ಜೋಡಿಗಳು ಇದ್ದಿದ್ದು ಆಪ್ಷನ್ ಯಾವ್ದಂದ್ರೆ ಆಪ್ಷನ್ ಬಿ ಅದ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್. ಈ ಪ್ರಶ್ನೆ ನೋಡಿ. When the following net diagram is folded to form a cube, then the face that lies opposite to the face bearing 6 dots
ಹ್ಯಾಸ್ ಫಾಲೋಯಿಂಗ್ ನಂಬರ್ ಆಫ್ ಡಾಟ್ಸ್. ಈ ಕೆಳಗಿನ ಜಾಲಾಕೃತಿಯನ್ನು ಮಡಸಿ ಈ ಕೆಳಗಿನ ಜಾಲಾಕೃತಿಯನ್ನು ಮಡಚಿ ಗಣವನ್ನು ಮಾಡಿದರೆ 6 ಚುಕ್ಕೆಗಳಿರುವ ಮುಖಕ್ಕೆ ಅಭಿಮುಖವಾಗಿ ಬರುವ ಮುಖದಲ್ಲಿ ಇರುವ ಚುಕ್ಕೆಗಳ ಸಂಖ್ಯೆಯು ಎಷ್ಟು? 4ಕ್ಕೆ 2 ಚುಕ್ಕೆಗಳಿರುವುದು ಅಪೋಸಿಟ್ ಇರ್ತದ. ನೆಕ್ಸ್ಟ್ 3ಕ್ಕೆ 1 ಚುಕ್ಕೆಗಳಿರುವುದು ಅಪೋಸಿಟ್ ಇರ್ತದ. ಸೊ 6ಕ್ಕೆ ಅಪೋಸಿಟ್ ಇರುವುದು ಯಾವುದು? 6ಕ್ಕೆ ಅಪೋಸಿಟ್ ಇರುವುದು 5 ಚುಕ್ಕೆಗಳು. ಸೊ ಆಪ್ಷನ್ ಸಿ 5 ಸರಿಯಾದ ಉತ್ತರ. ಅರ್ಥ ಆಯ್ತ್ರಿ? ಮುಂದಿನ ಪ್ರಶ್ನೆ. The 6 faces of a cube have been marked with alphabets A, B, C, D, E and F respectively. This cube rolled down 3 times. The 3 positions are given in the figures below. The figure that will be formed when the cube is unfolded is. ಒಂದು ಘನದ 6 ಮುಖಗಳನ್ನು ಕ್ರಮವಾಗಿ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ ಆಂಗ್ಲ ಅಕ್ಷರಗಳಿಂದ ಗುರುತಿಸಲಾಗಿದೆ. ಈ ಘನವನ್ನು 3 ಬಾರಿ ಉರುಳಿಸಿದಾಗ ಬರುವ ಅಕ್ಷರಗಳ ಸ್ಥಾನವನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಘನವನ್ನು ಬಿಡಿಸಿದಾಗ ಉಂಟಾಗುವ ಜಾಲಾಕೃತಿಯು ಯಾವ್ದಾಗತ್ತ ನೋಡ್ರಿ. ಇಲ್ಲಿ ನಮಗೆ ಜಸ್ಟ್ ಅಪೋಸಿಟ್ ಫೇಸಸ್ ಯಾವ್ದು ಅನ್ನೋದನ್ನ ಅರ್ಥ ಆಯ್ತಂದ್ರ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ಓಕೆ, ಸೊ ಇಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಡಯಾಗ್ರಾಮ್ಸ್ ನೋಡ್ರಿ. ಈ ಡಯಾಗ್ರಾಮ್ ಪ್ಲಸ್ ಈ ಡಯಾಗ್ರಾಮ್ ನೋಡಿ. ಸೊ ಇಲ್ಲಿ ಎರಡು ಕಡೆ ಬಿ ಕಾಮನ್ ಅದ, ಅಂದ್ರ ಬಿ ಎಫ್ ಕ್ಲಾಕ್ ವೈಸ್ ಹೋಗ್ಬೇಕು. ಬಿ ಎಫ್ ಡಿ, ನೆಕ್ಸ್ಟ್ ಬಿ ಎ ಸಿ. ಓಕೆ, ಬಿ ಎ ಸಿ ಹೌದು. ಅಂದ್ರೆ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ತನ ಅಂದ್ರ ಈಗ ಬಿ ಗೆ ಅಪೋಸಿಟ್ ಇರುವುದು ಯಾವ್ದಾಗತ್ತ ನೋಡ್ರಿ. ಇಲ್ಲಿ ಉಳಿದಿರೋ ಲೆಟರ್ ಬಿ ಗೆ ಅಪೋಸಿಟ್ ಆಗತ್ತ ಇ ಆಗತ್ತ. ಸೊ ಇಲ್ಲಿ ಏನ್ ಅರ್ಥ ಆಗತ್ತ ನಮ್ಗ? ಬಿ ಗೆ ಇ ಅಪೋಸಿಟ್ ಆಗತ್ತಾ, ನೆಕ್ಸ್ಟ್ ಎಫ್ ಗೆ ಎ ಅಪೋಸಿಟ್ ಆಗತ್ತಾ, ನೆಕ್ಸ್ಟ್ ಡಿ ಗೆ ಸಿ ಅಪೋಸಿಟ್ ಆಗತ್ತ. ಸೊ ನಮ್ಗಿಲ್ಲಿ ಇವೇನ್ ಅಪೋಸಿಟ್ ಅದಾವಲ್ಲ ಒಂದಕ್ಕೊಂದು ಶೃಂಗಗಳು ಟಚ್ ಆಗಿರ್ಬಾರ್ದು. ಓಕೆ, ಇಲ್ಲಿ ನೋಡ್ರಿ, ಎಫ್ ಅಂಡ್ ಎ ಅಪೋಸಿಟ್ ಅದಾವು. ಎಫ್ ಅಂಡ್ ಎ ಅಪೋಸಿಟ್ ಒಂದಕ್ಕೊಂದು ಟಚ್ ಆಗಿರಬಾರ್ದು. ಬಟ್ ಇಲ್ಲಿ ಒಂದಕ್ಕೊಂದು ಟಚ್ ಆಗ್ಯಾವು ಅಂಚುಗಳು ಮತ್ತು ಶೃಂಗಗಳು. ಸೊ ಆಪ್ಷನ್ ಎ ಆಗೋದಿಲ್ಲ. ಇಲ್ಲಿ ಎಫ್ ಅಂಡ್ ಎ ಒಂದಕ್ಕೊಂದು ಯಾಕಂದ್ರೆ ಅಪೋಸಿಟ್ ಅದಾವ, ಬಟ್ ಇಲ್ಲಿ ಒಂದಕ್ಕೊಂದು ಟಚ್ ಆದ್ರ ಅಪೋಸಿಟ್ ಆಗೋದಿಲ್ಲ. ಸೊ ಆಪ್ಷನ್ ಬಿ ನೂ ಆಗೋದಿಲ್ಲ. ಸೊ ನೆಕ್ಸ್ಟ್ ಏನದ? ನೆಕ್ಸ್ಟ್ ಆಪ್ಷನ್ ಅಲ್ಲಿ ನೋಡಿ, ಬಿ ಇ, ನೆಕ್ಸ್ಟ್ ಎಫ್ ಎ, ನೆಕ್ಸ್ಟ್ ಡಿ ಸಿ. ಇಲ್ಲಿ ಈ ಚಿತ್ರದಲ್ಲಿ ನೋಡಿ, ಎಫ್ ಮತ್ತು ಎ ಅಪೋಸಿಟ್ ಆಗ್ತಾವ, ಮತ್ತ ಡಿ ಮತ್ತು ಸಿ ಅಪೋಸಿಟ್ ಆಗ್ತಾವ, ಮತ್ತ ಬಿ ಮತ್ತು ಇ ಅಪೋಸಿಟ್ ಆಗ್ತಾವ, ಬಿ ಮತ್ತು ಅಪೋಸಿಟ್ ಇ ಆಗ್ತಾವ. ಸೊ ಆಪ್ಷನ್ ಸಿ ಕರೆಕ್ಟ್ ಸೂಚಿಸ್ತದ. ಬಟ್ ಇಲ್ಲಿ ಏನಾಗ್ತದ ನೋಡಿ, ಎ ಮತ್ತು ಎಫ್ ಅಪೋಸಿಟ್ ಆಗ್ತಾವ, ಅದು ಕರೆಕ್ಟ್ ಅದ. ಸಿ ಮತ್ತು ಇ ಅಪೋಸಿಟ್ ಆಗ್ತಾವ, ಬಟ್ ನಮ್ಗೆ ಇಲ್ಲಿ ಅಪೋಸಿಟ್ ಏನದಾವು? ಬಿ ಮತ್ತು ಇ ಅಪೋಸಿಟ್ ಆಗ್ತಾವ. ಸೊ ಆಪ್ಷನ್ ಡಿ ರಾಂಗ್ ಆನ್ಸರ್. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಅರ್ಥ ಆಯ್ತು?